ವಿದ್ಯಾರ್ಥಿಗಳೇ, ಆನ್ಲೈನ್ ಕ್ಲಾಸ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. ಆನ್ಲೈನ್ ವಿಡಿಯೋಗಳನ್ನು ಮತ್ತು ಯೂಟ್ಯೂಬ್ನ ವಿಡಿಯೋಗಳಲ್ಲಿ ನಾವು ಕನ್ನಡಕ್ಕೆ ಸಂಬಂಧಪಟ್ಟಂತ ನಮ್ಮ ಬಸವರೆಡ್ಡಿ ಕಲಾ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಅದನ್ನು ಸರಿಯಾಗಿ ಗಮನಿಸುವಂತಹ ದೃಷ್ಟಿಕೋನ ನಮ್ಮ ಎಲ್ಲ ವಿದ್ಯಾರ್ಥಿಗಳಲ್ಲಾಗಲಿ. ಪ್ರಿಯ ವಿದ್ಯಾರ್ಥಿಗಳೇ, ಈಗ 3ನೇ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತಹ 1ನೇ ಅಧ್ಯಾಯನ ಭಾಗ 1ರಲ್ಲಿ ಮುದ್ದು ಮಕ್ಕಳಿಗೆ ಪತ್ರಗಳನ್ನಂತಕ್ಕಂಥ ವಿಷಯವನ್ನು ಕುರಿತು ನಾವು ನೋಡೋಣ. ಇದನ್ನು ಬರೆದವರು ದೇ ಜವರೇಗೌಡ ಅವರು. ಕವಿ ಪರಿಚಯ ನೋಡಿದೀವಿ, ಕವಿಯ ಇಚ್ಛೆ ನೋಡಿದೀವಿ. ಇವತ್ತು ನಾವು 1ನೇ ಭಾಗದಲ್ಲಿ ಪಾಠದ ಓದು ಮತ್ತು ವಿವರಣೆ ಅಂತಕ್ಕಂಥದ್ದು ಇವತ್ತು ನೋಡೋಣ. ಈಗ ಮಾದರಿ ವಾಚನ ಮಾಡ್ತಾ ಇದ್ದೀನಿ ನೋಡಿ. ಪ್ರಿಯ ವಿದ್ಯಾರ್ಥಿಗಳೇ, ಲೆಸನ್ ನಂಬರ್ 1 ಮುದ್ದು ಮಕ್ಕಳಿಗೆ ಪತ್ರಗಳು ಅಂತಕ್ಕಂಥ ಬರೆದಂತ ಕವಿ ದೇ ಜವರೇಗೌಡ. ನನ್ನ ಬಾಳಿನಲ್ಲೊಂದು ನಿಮ್ಮ ಇವರಿಗೆ ಬದುಕಿನಲ್ಲಿ ಇದೊಂದು ಯಾತನೆಯಾಗಿದೆ. ಯಾತನೆಯಾದ ಅನುಭವ ನಾನು ಹಿಂದೆ ಅಭ್ಯಾಸ ಸಮಯದಲ್ಲಿ ಮನೆ ಬಿಟ್ಟು ತಂದೆ ತಾಯಿಯನ್ನು ಬಿಟ್ಟು ಓದುದುಂಟು. ಆಗ ತಾಯಿ ಮಡಿಲನ್ನು ನೆನೆದು ರಾತ್ರಿಯೆಲ್ಲ ಹೊತ್ತು ಬಿಟ್ಟೆ. ವಿದ್ಯಾರ್ಥಿ ನಿಲಯದ ಆವರಣದಲ್ಲಿ ಹುಚ್ಚನಂತೆ ತಿರುಗಿದೆ. ಓದಿನ ಕಡೆಗೆ ಗಮನವೇ ಹರಿಸಲಿಲ್ಲ. ಆದರೂ ಹೇಗೋ ದಿನಗಳು ಮೂಗಿ ಮುಂದೆ ಊರಿಗೆ ಹಿಂದಿರುಗುವ ಭರವಸೆ ಊರುಗೋಲನ್ನು ನೆಮ್ಮಿ ಬರುವ ದಿನಗಳನ್ನು ಗುಣಿಸಿ ಎಣಿಸಿ ಕಾಲ ತೊಳುತ್ತಿದ್ದುಂಟು. ಊರಿಗೆ ಹಿಂದಿರುಗುವ ಮುನ್ನ 1 ವಾರ ನನ್ನ ಸಂತೋಷ ಹೇಳುತ್ತಿರದು. ನನ್ನ ಜೊತೆ ಹುಡುಗರಿಗೆ ಈ ಅನುಭವ ಆಗುತ್ತದೋ ಇಲ್ಲವೋ ಹೇಳಲಾರೆ. ಈಗ ನನ್ನ ವಯಸ್ಸಿನಲ್ಲಿ ಬೇರೊಂದು ವಿಧವಾದ ನೋವು ಉಂಟಾಗಿದೆ. ನಿಮ್ಮ ಜೊತೆಯಲ್ಲಿ ಆಡಿ ಪಾಡಿ ನಿಮ್ಮನ್ನು ನಗಿಸಿ ಆಳಿಸಿ ನಿಮ್ಮ ಹಿಗ್ಗಿನಲ್ಲಿ ತನ್ನ ಹಿಗ್ಗನ್ನು ನಿಮ್ಮ ದುಃಖದಲ್ಲಿ ನನ್ನ ದುಃಖವನ್ನು ಕಾಣುತ್ತಿದ್ದ. ನಿಮಗೆ ಸ್ವಲ್ಪ ನೋವಾದರೆ ಸಾಕು ಈ ಲೋಕವೇ ಕಳಚಿ ಹೋದಂತೆ ಆತಂಕ ಪಡುತ್ತಿದ್ದ. ಅಮ್ಮನಿಗೆ ಏನಾದರೂ ದೈಹಿಕ ಬಾಧೆಯ ಉಂಟಾದರೆ ಮನದಲ್ಲಿ ಕರಿಗೆ ತಳಮಳಿಸಿದ ನನಗೆ ಈ ಊರ ಒದಗಿಸುತ್ತೆ ಎಂದು ವ್ಯಸನವಾಗುತ್ತದೆ. ನಿಮ್ಮ ಆಟ ಪಾಠಗಳು ನಿಮ್ಮ ಚೇಷ್ಟೆಗಳು ಕಣ್ಣಾರೆ ನೋಡಿ ನನಗೆಲ್ಲ ದುಃಖಗಳನ್ನು ಮರೆತು ಆನಂದ ಪಡುತ್ತಿದ್ದೆ. ಕಚೇರಿಗಳಲ್ಲಿ ಮನಸ್ಸಿಗೆ ಏನಾದರೂ ಬೇಜಾರಾಗುವ ಸಂದರ್ಭ ಉಂಟಾದಾಗ ನನ್ನಿಂದ ಸಹಾಯ ಪಡೆದ ಸ್ನೇಹಿತರು ನನಗೆ ಕಿರುಕುಳ ಕೊಟ್ಟಾಗ ಬೇರೆ ಯಾವ ಪ್ರಕಾರದಿಂದಾದರೂ ನನಗೆ ವ್ಯಾಕರಣ ಉಂಟಾಯಿತು. ಮನೆಗೆ ಬಂದು ನಿಮ್ಮ ನಗುಮುಖವನ್ನು ನೋಡಿದೊಡನೆ ನಿಮ್ಮೊಳಗೆ 5-6 ನಿಮಿಷ ಆಟವಾಡಿದ ಕೂಡಲೇ ಆಯಾಸ ಎಲ್ಲ ಯಾತನೆ ನಿರ್ಗಮವಾಗಿ ಬಾಯಿ ಪ್ರಪಂಚವನ್ನೇ ಮರೆತು ಬಿಡುತ್ತಿದ್ದೆ. ನೀವು ಹೇಳ್ತಿದ್ದೀರಿ, ಅಣ್ಣ ನೀನು ನನ್ನನ್ನು ಬಿಟ್ಟು ಹೋದರೆ ನಮ್ಮನ್ನು ಯಾರು ನೋಡಿಕೊಳ್ಳುವರು ಎಂದು ಅಮ್ಮ ಹಾಗೆ ಹೇಳುತ್ತಿದ್ದರು. ಅದಕ್ಕೆ ಭಯಪಡಬೇಕಾಗಿಲ್ಲ. ನೀವಿನ್ನೂ ಹೃದಯ ಮುಖದಲ್ಲಿರುವ ಮಕ್ಕಳು. ನಿಮ್ಮಲ್ಲಿ ಧೈರ್ಯ, ಆತ್ಮ ಪ್ರತ್ಯಯ, ಸ್ವಾವಲಂಬನೆ ಬೆಳೆಯಬೇಕು, ಮೂಡಬೇಕು. ನಿಮ್ಮ ಅದರಕ್ಕೆ ತಂದೆ ತಾಯಿಯರಾದರೂ ನಾವು ಕಾಣಲೆಂದು ನಮಗೆ ಗೊತ್ತು. ಎತ್ತು ಹೊತ್ತು ನಿಮ್ಮ ರೋಗ ರುಜಿನಗಳನ್ನು ಕಂಡು ಉಂಟು ನಮಗೆ ಹೆದರಿಕೆ ಯಾತನೆ ಸಹಜ. ಈ ಅಂತಿಮತೆಯಲ್ಲಿ ನಿಮ್ಮ ಅದರಿವೇ ಕಾರಣ. ಶ್ರೀರಾಮನ ದರ್ಶನ ಮಂತರೆಯ ವಿಷಯ ನಿಮಗೆ ಗೊತ್ತಿದೆ. ಅವಳು ರಾಮಾಯಣದ ಇಡೀ ಸಂಕಷ್ಟಕ್ಕೆಲ್ಲ ಕಾರಣಗಳಾದಳು. ಕಾರಣ ಅವಳಿಗಿದ್ದ ಭರತನ ಮೇಲಣ ಅತಿ ಮಮತೆ, ಕೈಕೇಯಿಯ ಮೇಲಿದ್ದ ವಿಶೇಷ ವಾತ್ಸಲ್ಯ. ಅತಿ ಮಮತೆಯ ಒಳ್ಳೆಯದು ಹೌದು, ಕೆಟ್ಟದು ಹೌದು. ಅತಿ ಮಮತೆ ಒಳ್ಳೆಯದು ಹೌದು, ಕೆಟ್ಟದು ಹೌದು. ನನಗಂತೂ ಇಲ್ಲಿ ನರಕ ಯಾತನೆಯ
ಬಾರದು. ಇದು 1ನೇ ಭಾಗದಲ್ಲಿರುವಂಥ ವಾಚನ ಓದಿದ್ದೆ. ಇದರ ವಿವರಣೆ ನೋಡೋಣ. ಇದರ ಓದಾಯಿತು. ಇದರ ವಿವರಣೆ ಏನು? 1ನೇ ಭಾಗದ ವಿವರಣೆ ಅಂತಕ್ಕಂಥದ್ದು ಇಲ್ಲಿ ನೋಡೋಣ. ಪ್ರಿಯ ವಿದ್ಯಾರ್ಥಿಗಳೇ, ಮೃದು ಮಕ್ಕಳಿಗೆ ಪತ್ರಗಳೆನ್ನುವಂಥ ಈ ವಿಷಯವನ್ನು ಬರೆದವರು ಜವರೇಗೌಡವರು. ನನ್ನ ಬಾಳಿನಲ್ಲಿ ನಿಮ್ಮ ಇವರಿಗೆ ಬದುಕಿನಲ್ಲಿ ಇದೊಂದು ಯಾತನೆ ಆಗುವ ಅನುಭವ. ಹೇಳಿದ ಕವಿ ತನ್ನ ಭಾಷಾಶಾಸ್ತ್ರಕ್ಕಾಗಿ ಪುನಃ ಹೋಗ್ತಾನ. ಆ ಪುನಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಮುದ್ದು ಮಕ್ಕಳಿಗೆ ಅನ್ನುವಂಥ ಪತ್ರವನ್ನು ಈ ತನ್ನ ವಿಷಯವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಕವಿ. ನನ್ನ ಬಾಳಿನಲ್ಲಂತೂ ನಿಮ್ಮ ಇವರಿಗೆ ಬದುಕಿನಲ್ಲಿ ಇದೊಂದು ಯಾತನೆ ಆದ ಅನುಭವ. ಅವ್ರು ಹೇಳ್ತಾರೆ, ನಾನು ಊರು ಬಿಟ್ಟು ಬೇರೆ ಊರಿಗೆ ಹೋದಾಗ, ಈ ಊರಿನಲ್ಲಿ ಪುನಃ ಹೋದಾಗ ಇಲ್ಲಿ ಒಂದು ಯಾತನೆ ಆಗಿದೆ ಅಂತಕ್ಕಂಥದ್ದು. ಯಾತನೆ ಅಂದ್ರೆ ಸಂಕಷ್ಟ ಆಗಿದೆ, ತೊಂದರೆ ಆಗಿದೆ ಅಂತಕ್ಕಂಥದ್ದು. ಅದು ನನ್ನ ಅನುಭವ ಅಂತ ಕವಿ ಹೇಳ್ತಾ ಇದ್ದಾರೆ. ನಾನು ಹಿಂದೆ ಅಭ್ಯಾಸ ಸಮಯದಲ್ಲಿ ಮನೆ ಬಿಟ್ಟು ತಂದೆ ತಾಯಿನ ಬಿಟ್ಟು ಹೋಗಿದ್ದುಂಟು. ಆಗ ತಾಯಿ ಮಡಿಲನ್ನು ನೆನೆದು ರಾತ್ರಿಯೆಲ್ಲ ಹತ್ತು ಬಿಟ್ಟೆ. ನೋಡಿ, ಅವರು ಕೂಡ ಇವರು ಶಿಕ್ಷಣವನ್ನು ಅವರು ಮೈಸೂರು ಮತ್ತು ಚನ್ನರಾಯಪಟ್ಟಣ, ತೇಜೇಗೌಡರವರು ವಿದ್ಯಾಭ್ಯಾಸಕ್ಕಾಗಿ ಮೈಸೂರು, ತನ್ನ ಆಯುರ್ವೇದ ಚಿಕಿತ್ಸೆಗಾಗಿ ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿಗೆ ಹೋಗ್ತಾ ಇದ್ರು. ಮೈಸೂರಿಗೆ ಹೋಗಿದ್ದಾಗ ಅಲ್ಲಿ ತಾಯಿಯನ್ನು ಬಿಟ್ಟದ್ದು, ತಾಯಿ ಮಡಿಲನ್ನು ಬಿಟ್ಟದ್ದು, ತಾಯಿಯ ಆರೈಕೆಯನ್ನು ಬಿಟ್ಟದ್ದು, ತಂದೆ ತಾಯಿಗಳನ್ನು ಬಿಟ್ಟದ್ದು ಉಂಟು. ತಂದೆ ತಾಯಿಗಳನ್ನು ಬಿಟ್ಟದ ಅನುಭವ, ಆರೈಕೆ ಅನುಭವ ಬಿಟ್ಟದನ್ನು ಉಂಟು. ಅಂತಹ ಅನುಭವಗಳು ನನಗೆ ಈಗ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಕವಿ ತನ್ನ ವಿಚಾರಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಓದಿನ ಕಡೆಗೆ ಗಮನವೇ ಹರಿಸಲಿಲ್ಲ. ಓದಿನ ಕಡೆಗೆ ಆ ಸಂದರ್ಭದಲ್ಲಿ ತಂದೆ ತಾಯಿಗಳನ್ನು ಬಿಟ್ಟು ಬಂದಿದ್ದೆ. ಅಂತಹ ಸಂದರ್ಭದಲ್ಲಿ ನಾನು ಓದಿನ ಕಡೆಗೆ ಗಮನ ಹರಿಸಲಿಲ್ಲ. ಆದರೂ ಹೇಗೋ ದಿನಗಳು ಹೋಗಿ ಹಾಗೆ ನೂಕೆಂದ್ರೆ ತಳ್ಳುವುದು ಅಥವಾ ಜರುಗಿಸುವುದು. ಹೇಗೋ ನೂಕೆಂದ್ರೆ ತಳ್ಳುವುದು ಅಥವಾ ಜಾರಿಸುವ ಅಥವಾ ನೂಕಿ ಅಂದ್ರೆ ಏನು ಅರ್ಥ? ನೂಕಿನ ಅರ್ಥ ತಳ್ಳುವುದು ಅಥವಾ ಜಾರಿಸುವುದು ಅಂತ ನಾವು ಕಾಣ್ತೀವಿ. ಮುಂದೆ ಊರಿಗೆ ಹಿಂದಿರುಗುವ ಭರವಸೆ, ಊರುಗೋಲು ನೆಮ್ಮೆ, ಬರುವ ದಿನಗಳನ್ನ ಗುಣಿಸಿ ಎಣಿಸಿ ಕಾಲ ಕಳೆದುದುಂಟು. ಯಾವಾಗ ನಮ್ಮ ಶಿಕ್ಷಣ ಮುಗಿತದಪ್ಪ, ಎಷ್ಟನೇ ತಾರೀಕು ಮುಗಿತದ, ಯಾವ ತಿಂಗಳು ಮುಗಿತದೆ, ಎಷ್ಟು ವರ್ಷ ಮುಗಿತದ ಅನ್ನುವಂಥ ವಿಚಾರವನ್ನು ಕೂಡಿಸಿ ಲೆಕ್ಕ ಮಾಡಿ ತಿಂಗಳನ್ನ ಊರಿಗೆ ಹೋಗ್ತೇನೆ, ಅಕ್ಟೋಬರ್ ತಿಂಗಳಲ್ಲಿ ಊರಿಗೆ ಹೋಗ್ತೇನೆ, ಏಪ್ರಿಲ್ ತಿಂಗಳಲ್ಲಿ ಊರಿಗೆ ಹೋಗ್ತೇನೆ ಅನ್ನುವಂಥ ಆ ಅಣಿಕೆ ಮಾಡಿದ್ದು ಅಂದ್ರೆ ಗುಣಿಸಿ ಕೂಡಿಸಿದ ಕಾಲಗಳು ನನಗೆ ನೆನಪಾಗುತ್ತವೆ, ಅವು ನೆನಪಾಗುತ್ತವೆ ಅನ್ನೋ ವಿಚಾರವನ್ನು ಕವಿ ತನ್ನ ಈ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಊರಿಗೆ ಹಿಂದಿರುಗುವ ಮುನ್ನ ಒಂದು ವಾರ ಸಂತೋಷ ಹೇಳುತ್ತಿರೋದು. ನನ್ನ ಜೊತೆಗೆ ಹುಡುಗರಿಗೆ ಈ ಅನುಭವ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ಅನುಭವ ಆಗಿದೆ, ನಿಮ್ಗೆ ಅನುಭವ ಆಗಿದೆಯಾ ಅಂತ ಪ್ರಶ್ನೆಯನ್ನು ಬೇರೆಯವರಿಗೆ ಕವಿ ಆಗ್ತಾ ಇದ್ದಾರೆ. ಈಗ ನನ್ನ ಮನಸ್ಸಿನಲ್ಲಿ ಬೇರೊಂದು ವಿಧವಾದ ನೋವು ಉಂಟಾಗಿದೆ. ನಿಮ್ಮ ಜೊತೆಯಲ್ಲಿ ಆಡಿ ಪಾಡಿ, ನಿಮ್ಮನ್ನು ನಗಿಸಿ ಅಳಿಸಿ, ನಿಮ್ಮಲ್ಲಿ ಹಿಗ್ಗಿನಲ್ಲಿ ನನ್ನ ಹಿಗ್ಗು, ನಿಮ್ಮ ದುಃಖದಲ್ಲಿ ನನ್ನ ದುಃಖವು ಕಾಣುತ್ತಿತ್ತು. ಆದ್ರೆ ಊರು ಬಿಟ್ಟು ಬಂದಾನ ಕವಿ. ಜವರೇಗೌಡರು ಪುನದಲ್ಲಿ ವಾಸ ಮಾಡಿದ್ದಾರೆ. ಈ ಪುನದಲ್ಲಿ ವಾಸ ಮಾಡಿದಾಗ ಅವರು ನೆನಪಾಗ್ತದವರಿಗೆ ಈ ಊರಿನ ತನ್ನ ಊರಿನಲ್ಲಿರುವಂತ ತನ್ನ ಕುಟುಂಬವನ್ನು ನೆನೆಯುತ್ತಾರೆ. ತನ್ನ ಕುಟುಂಬದಲ್ಲಿ ಆಡಿದ ಆಟಗಳು, ದುಃಖ, ಸಂತೋಷ ಮತ್ತು ಮಕ್ಕಳ ಜೊತೆಗೆ ಆಟ ಆಡಿದ್ದನ್ನು ಅವರು ಕವಿಗಳು ಆ ಸಂದರ್ಭದಲ್ಲಿ ಏನ್ ಮಾಡ್ತಾರ, ನೆನಪು ಮಾಡ್ತಾ ಇದ್ದಾರೆ.
ಹೇಳ್ತಾರೆ. ನಿಮಗೆ ಸ್ವಲ್ಪ ನೋವಾದರೆ ಸಾಕು, ಈ ಲೋಕವೇ ಕಳಿಸಿ ಹೋದಂತೆ ಆತಂಕ ಪಡುತ್ತಿದ್ದ. ನಿಮಗೆ ನೋವು ಆದರೆ ಈ ಲೋಕವೇ ಕಳಿಸಿ ಹೋದಂತ ಆತಂಕ ಪಡುತ್ತಿದ್ದ. ಅಮ್ಮನಿಗೆ ಏನಾದರೂ ದೈಹಿಕ ಬಾಧೆ ಉಂಟಾದರೆ ಮನದಲ್ಲಿಯೇ ಕೊರಗಿ ತಳ್ಳು ಮಳ್ಳಿಸುತ್ತಿದ್ದ ನಮಗೆ ಈ ವಿರಹ ಒದಗಿದೆಯಂತೆ ಎಂದು ವ್ಯಸನವಾಗುತ್ತದೆ. ನಿಮ್ಮ ಆಟ ಪಾಠಗಳು, ನಿಮ್ಮ ಚೇಷ್ಟೆಗಳು ಕಣ್ಣಾರೆ ನೋಡಿ ನನಗೆ ದುಃಖಗಳು. ಮಕ್ಕಳ ಜೊತೆ ಆಟ ಆಡುವಂತ ದುಃಖ ಸಂತೋಷಗಳು ನೋಡಿ ನನಗೆ ನೋವು ಆಗ್ತಾ ಇದೆ. ಮಕ್ಕಳ ಜೊತೆ ನೋಡು, ಊರ್ಲಿಂದ ಬೇರೆ ಕಡೆ ಹೋಗ್ತೀವಿ, ನಾವು ಮನೆಯೊಳಗೆ ಆಟ ಆಡಿದ್ದು, ಉಂಡುದು, ಚೇಷ್ಟೆ ಮಾಡಿದ್ದು, ನೈಲಿದ್ದು, ಇವೆಲ್ಲವೂ ನೋಡಿ ಕವಿಗೆ ಏನಾಗ್ತದೆ, ದುಃಖವಾಗುತ್ತದೆ ಅಂತಕ್ಕಂಥ ದುಃಖ ಆಗ್ತದೆ, ಬೇಜಾರಾಗ್ತದೆ ಕವಿಗೆ. ಮರೆತು ಅನಂತ ಕೊಡುತ್ತಿದ್ದೆ. ಆ ನೋವಾದಾಗ ಅಂತ ನೋವನ್ನು ನಾನು ಮರಿತಿದ್ದೆ ಮನೆಯೊಳಗ. ಕಚೇರಿಯಲ್ಲಿ ಮನಸ್ಸಿಗೆ ಏನಾದರೂ ಬೇಸರವಾದ ಸಂದರ್ಭ ಉಂಟಾದಾಗ ನನ್ನಿಂದ ಸಹಾಯ ಪಡೆದ ಸ್ನೇಹಿತರು ನನಗೆ ಕಿರುಕುಳ ಕೊಟ್ಟಾಗ, ನನ್ನಿಂದ ಸಹಾಯ ಕೇಳುವಂತ ಗೆಳೆಯರು ಕಿರುಕುಳ ಕೊಟ್ಟಾಗ, ನನ್ನಿಂದ ಸಹಾಯ ಪಡೆದ ಸ್ನೇಹಿತರು ನನಗೆ ಕಿರುಕುಳ ಕೊಟ್ಟಾಗ, ಬೇರೆ ಯಾವ ಪ್ರಕಾರವಾಗಿದ್ದರೂ ನನಗೆ ವಾಕ್ಯಲ್ಯ ಉಂಟಾದ ಮನೆಗೆ ಬಂದು ನಿಮ್ಮ ನಗುಮುಖವನ್ನು ನೋಡಿದೊಡನೆ, ಅಲ್ಲಿ ಮಕ್ಕಳಿಗೆ ಪತ್ರ ಬರ್ತಾರ, ನಿಮ್ಮ ನಗುಮುಖ ನೋಡಿದ ತಕ್ಷಣನೇ ನನ್ನ ಆಫೀಸ್ನೊಳಗೆ ಕಷ್ಟ, ನೋವು, ಒತ್ತಡ, ಆಯಾಸ ಆಗ್ತದೆ. ನೀವು ಮನೆಯೊಳಗೆ ಆಟ ಆಡುವಂತ ಮಕ್ಕಳನ್ನು ನೋಡಿ ನನಗೆ ಆನಂದವಾಗ್ತಿತ್ತು. ಆ ದೈಹಿಕ ಮಾನಸಿಕ ಆಯಾಸ ಕಡಿಮೆ ಆಗ್ತಕ್ಕಂತ ಕವಿ ಜವರೇಗೌಡರು ಹೇಳ್ತಾರೆ ಪತ್ರದ. ನಿಮ್ಮನ್ನ ನೋಡಿದ 5-6 ನಿಮಿಷದಲ್ಲಿ ಆಟ ಮಾಡಿದ ಕೂಡಲೇ ಎಲ್ಲ ಯಾತನೆ ನಿರ್ಗಮವಾಗಿ ಬಾಹ್ಯ ಪ್ರಪಂಚವನ್ನೇ ಮರೆತು ನೋಡು. ಮಕ್ಕಳ ಜೊತೆ ಆಟ ಇದ್ದಾಗ ನನ್ನ ಬಾಹ್ಯ ಪ್ರಪಂಚವನ್ನೇ ಮರೆತು ಬಿಡ್ತಿದ್ದ ಅನ್ನುವಂಥ ವಿಚಾರವನ್ನು ಕವಿ ಹೇಳ್ತಿದ್ದ. ಮಕ್ಕಳ ಜೊತೆ ಆಡುತ್ತಿರುವ ಸಂದರ್ಭದಲ್ಲಿ ಯಾವುದನ್ನು ಮರಿತಾ ಇದ್ರು? ಬಾಹ್ಯ ಪ್ರಪಂಚವನ್ನೇ ಮರಿತಾ ಇದ್ರು. ಬಾಹ್ಯ ಪ್ರಪಂಚವನ್ನು ಯಾವ ಸಂದರ್ಭದಲ್ಲಿ ಮರಿತಾ ಇದ್ರು? ಮಕ್ಕಳ ಆಟ ಆಡುವ ಸಂದರ್ಭದಲ್ಲಿ. ನೀವು ಹೇಳ್ತಿದ್ದೀರಿ, ಅಣ್ಣ ನಿನಗೆ ನಮ್ಮ ಬಿಟ್ಟು ಹೋದರೆ ನಮ್ಮನ್ನು ಯಾರು ನೋಡಿಕೊಳ್ಳುವರು? ಅವಾಗ ಕವಿ ಅಂತಾನೆ, ಅಣ್ಣ ನೀನು ಬಿಟ್ಟು ಹೋದರೆ ಯಾರು ನೋಡಿಕೊಳ್ಳುವರು ನಮ್ಮನ್ನು? ಯಾರು ನೋಡಿಕೊಳ್ಳುವರು ನಮ್ಮನ್ನು ಎಂದರು. ಅಮ್ಮನು ಹಾಗೆ ಹೇಳುತ್ತಿದ್ದವರು. ಅದಕ್ಕೆ ಭಯಬೇಡಬೇಕಾಗಿಲ್ಲ. ನೀವು ಇನ್ನೂ ಉದಯಮುಖಳಾಗುತ್ತಿರುವ ಮಕ್ಕಳು. ನಿಮ್ಮಲ್ಲಿ ಧೈರ್ಯ, ಆತ್ಮಪ್ರತ್ಯಯ, ಸ್ವಾವಲಂಬನೆ ಮೂಡಬೇಕು. ನಿಮ್ಮ ಧೈರ್ಯಕ್ಕೆ ತಕ್ಕ ತಂದೆ ತಾಯಿ ಆದರೂ ನಾವು ಕಾರಣವೆಂದು ನಮಗೆ ಗೊತ್ತು. ಹೆತ್ತು ಹೊತ್ತು ನಿಮ್ಮ ರೋಗ ರುಜಿನಗಳನ್ನು ಕಂಡು ಉಂಟು. ನಿಮಗೆ ಬೆದರಿಕೆ, ಅತಿಮತೆ ಸಹಜ. ಹಾಗಾಗಿ ನಿಮ್ಮನ್ನು ಹೊತ್ತು ಬೆಳೆಸಿದಂತ ತಂದೆ ತಾಯಿಗಳಿಗೆ ಬೆಳೆಸಿದ್ದೇನೆ. ತಂದೆ ತಾಯಿಗಳು ಅವ್ರು ಉಳಿಸ್ಬೇಕು, ಬೆಳೆಸ್ಬೇಕು, ಆಲೋಚನೆ ಮಾಡ್ಬೇಕನ್ನಂತ ತೀಕ್ಷ್ಣವಾದ ಆಲೋಚನೆಗಳು ಕವಿಗಳಲ್ಲಿರ್ತದೆ. ಅದಕ್ಕಾಗಿ ತಂದೆ ತಾಯಿಗಳು ನಿಮ್ಮನ್ನು ಮಕ್ಕಳಲ್ಲಿ ಧೈರ್ಯ ತುಂಬಬೇಕು. ಗುರುಗಳು ಮಕ್ಕಳಿಗೆ ಧೈರ್ಯವನ್ನು ತುಂಬುವಂತ ಸಾಹಸ ಕೆಲಸವನ್ನು ಮಾಡಬೇಕು. ಅಧೈರ್ಯವನ್ನು ತುಂಬುವಂತ ಮನೋಭಾವ ನಾವು ಯಾರು ಮಾಡಬಾರ್ದು ಅನ್ನೋದು ಈ ಪತ್ರ ಲೇಖನದ ಮೂಲಕವಾಗಿ ನಾವು ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಐತಿ. ಅತಿ ಮಮತೆ ನಿಮ್ಮ ಅದರಕ್ಕೆ ಕಾರಣ. ಅತಿ ಹೆಚ್ಚು ಮಮತೆ ಮಾಡಬಾರ್ದು. ಮಮತೆ ಅಂದ್ರೆ ಪ್ರೀತಿ. ಮಮತೆ ಅಂದ್ರೆ ಪ್ರೀತಿ ಅಂತಕ್ಕಂಥದ್ದು. ಮಮತೆ ಅಂತಕ್ಕಂಥದ್ದು ಪ್ರೀತಿ. ಅತಿ ಹೆಚ್ಚು ಮಮತೆ ಮಾಡಬಾರ್ದ. ಅತಿ ಮಮತೆಯೂ ಒಳ್ಳೆಯದಲ್ಲ, ಅತಿ ಪ್ರೀತಿಯೂ ಒಳ್ಳೆಯದಲ್ಲ, ಅತಿ ಕಡೆಗಣಿಸುವುದು ಒಳ್ಳೆಯದಲ್ಲ. ಎರಡನ್ನೂ ಬ್ಯಾಲೆನ್ಸ್ ಮಾಡುವಂತ ದೃಷ್ಟಿಕೋನ ನಮ್ಮ ಕವಿಗಳು ಮಾಡಬೇಕನ್ನೋದು ಅವರ ಇಚ್ಛಾಶಕ್ತಿ. ಮುಂದುವರೆದು ಹೇಳ್ತಾ ಇದ್ರೆ,
ಕಾರಣ ಶ್ರೀರಾಮ ದರ್ಶನ ಮಂಥರೆಯ ವಿಷಯ ನಿಮಗೆ ಗೊತ್ತಿದೆ ಅಲ್ವಾ? ಶ್ರೀರಾಮನ ದರ್ಶನದಲ್ಲಿ ಮಮತೆಯ ವಿಷಯ ನಿಮಗೆ ಗೊತ್ತಿದಲ್ವಾ? ಅವಳು ರಾಮಾಯಣದ ಇಡೀ ಸಂಕಟವನ್ನೇ ಕಾರಣದಳು. ರಾಮಾಯಣದ ಇಡೀ ಸಂಕಟಕ್ಕೆಲ್ಲ ಕಾರಣಳಾದಳು. ಕಾರಣ ಅವಳಿಗಿದ್ದ ಭರತನ ಮೇಲಣ್ಣನ ಅತಿ ಮಮತೆ. ಭರತ ಮಂಥರೆಯನ್ನು ಬಹಳ ಪ್ರೀತಿಯಿಂದ ನೋಡ್ತದೆ. ಈ ಪ್ರೀತಿಯನ್ನೇ ಶ್ರೀರಾಮಾಯಣ ದರ್ಶನ ದಲ್ಲಿ ರಾಮಾಯಣದ ಇಡೀ ಸಂಕಟಕ್ಕೆ ಕಾರಣವಾಯಿತು ಎನ್ನುವುದು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ವಿಷಯ. ನೋಡಿ ಪ್ರಿಯ ವಿದ್ಯಾರ್ಥಿಗಳೇ, ಅತಿ ಮಮತೆ ಭರತ ಮಂಥರೆಗೆ ಬಹಳ ಪ್ರೀತಿಯನ್ನು ತೋರಿಸ್ತಾ ಇದ್ದ ಅಣ್ಣ. ಕೈಕೆಯು ಮೇಲಿದ್ದ ವಿಶೇಷ ವಾತ್ಸಲ್ಯ, ಕೈಕೆಯ ಮೇಲಿರುವ ವಿಶೇಷ ವಾತ್ಸಲ್ಯ ಅತಿ ಮಮತೆಯು ಒಳ್ಳೆಯದು, ಅತಿ ಮಮತೆಯು ಕೆಟ್ಟದು. ಅತಿ ಮಮತೆನೂ ಇರಬಾರ್ದು, ಅತಿ ಮಮತೆ ಇರಬಾರ್ದು ಮತ್ತು ಕವಿ ವಿಚಾರ. ನನಗಂತೂ ಇಲ್ಲಿ ನರಕ ಯಾತನೆಯಾಗಿದೆ. ನರಕ ಯಾತನೆ ಅಂದ್ರ ನೋವು. ನರಕ ಯಾತನೆ ಅಂದ್ರೆ ನೋವು. ನರಕ ಯಾತನೆ ಅಂದ್ರೆ ನೋವಿನಿಂದ ಬಳಲ್ತಾ ಇದ್ದೀನಿ ಅಂತಕ್ಕಂಥದ್ದು ನರಕ ಯಾತನೆ ಅಂತ ಕರಿತೀವಿ, ಅಥವಾ ನೋವಿನಂತ ಕರಿತಾ ಇದ್ವಿ. ನನಗೆ ಇಲ್ಲಿ ನರಕ ಯಾತನೆಯಾಗಿದೆ. ಈ ಯಾತನೆ ಇಲ್ಲವರಿಗೂ ಹೇಗೋ ಗೊತ್ತಾಗಬೇಕು. ಈ ಯಾತನೆ ಇಲ್ಲವರಿಗೆ ಹೇಗೆ ಗೊತ್ತಾಗಬೇಕು? ಎಲ್ಲರೂ ಮಕ್ಕಳು ಮರಿಗಳಂತೆ ಸುಖವಾಗಿದ್ದಾರೆ. ಎಲ್ಲರೂ ಮಕ್ಕಳು ಮರಿಗಳಂತೆ ಸುಖವಾಗಿದ್ದಾರೆ. ಇಲ್ಲಿಯೂ ಅಳಗಲು ತಮ್ಮ ಹೆಂಡತಿ ಮಕ್ಕಳೊಡನೆ ಆಡಿಕೊಂಡು ನಗುತ್ತಿದ್ದಾರೆ. ನನ್ನನ್ನು ಅಣಕಿಸುವಂತೆ ನಗುತ್ತಿದ್ದಾರೆ. ನನ್ನನ್ನು ಅಣಕಿಸ್ತಾರೆ, ಹೇ ಎನ್ನುವಂತ ಅಣಕಿಸ್ತಾ ಇದ್ದಾರೆ. ಅವರು ಬಡವರು, ಆದರೆ ಅವರಷ್ಟು ಸುಖ ನಾನಲ್ಲ. ಅವರು ಬಡವರು, ನನ್ನೊಡೆ ನಗಿಸ್ತಾ ಇದ್ರೆ, ಆದರೆ ಅವರಷ್ಟು ಸುಖ ನಾನಲ್ಲ ಅಂತ ಕವಿ ಹೇಳ್ತಾ ಇದ್ದಾನೆ. ಸ್ವರವನ್ನು ಬಿಟ್ಟು ಕಮಲಕ್ಕೆ ಸುಖವಿಲ್ಲಿದೆ. ಕಮಲವು ಎಲ್ಲಿ ಬೆಳೀತದೆ ಅಂದ್ರೆ ಸಮುದ್ರದ ಒಳಗ ಬೆಳೀತದೆ. ಆದ್ರೆ ಸಮುದ್ರದೊಳಗೆ ಸುಖ ಇದೆ ಕಮಲ. ಆಗ ತಾಯಿ ಒಳಗ ಸುಖ ಐತಿ, ಹೆಂಡತಿ ಒಳಗ ಸುಖ ಇತ್ತು, ಆದ್ರೆ ಮಕ್ಕಳ ಮೇಲೆ ಸುಖ ಇತ್ತು, ತಂದೆಯ ಪ್ರೀತಿ ಸುಖ ಐತಿ. ಆದ್ರೆ ಅವರನ್ನ ಬಿಟ್ಟು ಬೇರೆ ಕಡೆ ಎಲ್ಲಿ ಸುಖ ಐತೆ? ನಾನು ನಿಮ್ಮ ತಂದೆ ಅನ್ಸ್ಕೊಳ್ತಿದ್ದೀನಿ. ಆದ್ರೆ ಯಾವುದೋ ಒಂದು ಊರಾಗ ತಂದೆ ತೀರಿಕೊಂಡಿದ್ದ ಅಂತ ಸಂದರ್ಭದಲ್ಲಿ ಎಲ್ಲ ಊರಿನವ್ರು ಬಂದ್ರಂತ, ಇಲ್ಲಪ್ಪ ನಿಮ್ಮ ಅಪ್ಪ ಇದ್ದಂಗ ನಮ್ಮ ತಂದೆ ಇದ್ದಂಗ ಸಮಾಧಾನ ಪಡ್ಕಂತ ಸಲಹೆ ಹೇಳ್ತಿದ್ರು. ಆ ತಂದೆ ತೀರಿ ಕೆಲವು ದಿನಗಳ ನಂತರ ತಾಯಿ ಕೂಡ ತೀರಿ ಹೋದ್ಲು. ತಾಯಿ ಕೂಡ ತೀರಿ ಹೋದಾಗ ಪ್ರಿಯ ವಿದ್ಯಾರ್ಥಿಗಳೇ, ಸೃಜನ ಸಾಹಿತ್ಯ, ಶಾಸ್ತ್ರ ಸಾಹಿತ್ಯವೆರಡೂ ಹೊರಡಿಸಿ ಇನ್ನೊಂದು ಬಗೆಯ ಸಾಹಿತ್ಯವನ್ನು ಕಾಣುತ್ತವೆ. ವೈಚಾರಿಕ ಸಾಹಿತ್ಯ ಎಂಬ ವಿಚಾರ ಸಾಹಿತ್ಯ, ವಿವೇಚನೆ, ಆಲೋಚನೆ, ವಿಮರ್ಶೆ, ನ್ಯಾಯ, ನಿರ್ಣಯ ಮುಂತಾದ ಸಾಹಿತ್ಯಗಳನ್ನು ಒಳಗೊಂಡಿರುವಂತಹ ಸಾಹಿತ್ಯಕ್ಕಲ್ಲಿ ನಾವು ವೈಚಾರಿಕ ಸಾಹಿತ್ಯ ಅಂತಕ್ಕಂಥದ್ದು ಇವತ್ತ ನಾವು ಓದಿದ್ದೀವಿ. ಇಂತಹ ವೈಚಾರಿಕ ಸಾಹಿತ್ಯದ ದೃಷ್ಟಿಕೋನಗಳು, ವೈಚಾರಿಕ ಸಾಹಿತ್ಯದ ಆಲೋಚನೆಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಪ್ರಿಯ ವಿದ್ಯಾರ್ಥಿಗಳೇ, ಇಷ್ಟು ಮಾದರಿ ವಾಚನವನ್ನು ನೋಡಿದ್ವಿ. ಈಗ ಎಲ್ಲ ಜೀವಿಗಳು ಸಕಲ ಜೀವಿಗಳಲ್ಲಿ ಮನುಷ್ಯ ವಾಸ ಮಾಡ್ತಾ ಇದ್ದಾನೆ. ಅಂತ ಸಕಲ ಜೀವಿಗಳಲ್ಲಿ ಭಾಷ್ಯವನ್ನು ಮಾತಾಡ್ತಾ ಇದ್ದಾನೆ. ಆ ಭಾಷ್ಯಗಳನ್ನು ಮನುಷ್ಯ ತನ್ನ ಕಲ್ಪನೆಯ ಮೀರಿ ಭಾಷ್ಯ, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನದ, ಸಾಮಾಜಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ತನ್ನ ಪ್ರಭುತ್ವವನ್ನು ಸಾಧಿಸತಕ್ಕಂಥದ್ದು ದೃಷ್ಟಿಕೋನ ಈ ವಿಷಯದಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಕ್ರಾಂತಿ ಎಂಬ ಭಾವ ಪ್ರವಹಿಸಬಹುದು. ಅನೇಕ
ಹಾಗಾಗಿ ಇಂಥ ಸಂದರ್ಭಗಳ ಚಳುವಳಿ, ಇಂಥ ಸಂದರ್ಭದಲ್ಲಿಡುವಂತಹ ಮನುಷ್ಯನ ಆದರ್ಶವಾಗಿರುವಂತಹ ಗುಣಗಳು, ಹೀಗಾಗಿ ಮನುಷ್ಯ ಆದರ್ಶವಾಗಿರುವಂತಹ ಮನುಷ್ಯ ಸಕಲ ಜೀವಿಗಳಲ್ಲಿ ಲೇಸನ್ನು ಬಯಸುವಂತ, ಎಲ್ಲಾ ಜೀವಿಗಳು ಒಂದು ಎನ್ನುವಂತ ವಿಚಾರದಲ್ಲಿ ಶ್ರೇಷ್ಠ ಮನುಷ್ಯ ಆಗಿದ್ದಾನೆ. ತನ್ನ ಇತರ ಸಕಲ ಜೀವಿಗಳಿಗಿಂತ ಮನುಷ್ಯನು ಭಾಷೆಯಿಂದಲೇ ಮಾತನಾಡುತ್ತಿದ್ದಾನೆ. ನೋಡಿ, ಸಕಲ ಜೀವಿಗಳಲ್ಲಿ ಮನುಷ್ಯನಿಗೆ ಭಾಷೆ ಬರ್ತಾ ಇದೆ. ಯಾರಿಗೆ ಬರ್ತದೆ? ಮನುಷ್ಯನಿಗೆ ಭಾಷೆ ಬರ್ತದೆ. ಇತರ ಜೀವಿಗಳಲ್ಲಿ ಭಾಷೆ ಬರುವುದಿಲ್ಲ ಅಂತಕ್ಕಂಥದ್ದು ನಾವು ಗಮನಿಸಬೇಕಾದಂತ ವಿಷಯ. ಹೀಗಾಗಿ ಮಾನವ ತನ್ನ ಕಲ್ಪನೆ ಮೀರಿ ಭಾಷೆ, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನವನ್ನು ಪ್ರವೇಶಿಸ್ತಾ ಇದ್ದಾನೆ. ವಿವಿಧ ಕ್ಷೇತ್ರಗಳಲ್ಲಿ ಇಂದು ತುಂಬಾ ಮುಂದುವರೆದು ಯಾವುದೇ ವಿಷಯದಲ್ಲಿ ತನ್ನ ವಿವೇಚನೆಯ ಚಲುಮೆಯಲ್ಲಿ ಬೇಯಿಸಿ, ತನ್ನ ಸಾಮರ್ಥ್ಯಗಳ ಮೀರಿ ತನ್ನ ವಿವೇಚನೆಯ ಚಲುಮೆಯನ್ನು ಬೇಯಿಸಿ ಖಾಸಿ ಅಮೂಲ್ಯ ವಿಷಯದ ಶೋಧ ಮಾಡುತ್ತಿದ್ದಾನೆ. ತನ್ನ ಬುದ್ಧಿಶಕ್ತಿಗೆ ದಕ್ಕಿದಷ್ಟು ವಿಚಾರ ಲಹರಿಯನ್ನು ವಿಸ್ತರಿಸಿಗೊಳಿಸುತ್ತಾ ಜಟಿಲ ಜೀವನದ ಬದುಕನ್ನು ಸರಳಗೊಳಿಸ್ತಾ ಇದ್ದಾನೆ. ಜಟಿಲ ಆಗಿರುವಂತಹ ಜೀವನದ ಬದುಕನ್ನು ಸರಳಗೊಳಿಸ್ತಾನೆ. ನೋಡು, ಜಟಿಲ ಜೀವನವನ್ನು ಈಗ ಸರಳಗೊಳಿಸುವಂತ ಕ್ರಿಯೆ, ಚಟುವಟಿಕೆ ಮನುಷ್ಯ ಮಾಡ್ತಾ ಇದ್ದಾನೆ ಅನ್ನುವಂತಕ್ಕಂಥದ್ದು ನಾವಿಲ್ಲಿ ಗಮನಿಸಬೇಕಾದಂತಹ ವಿಷಯ. ಪ್ರಿಯ ವಿದ್ಯಾರ್ಥಿಗಳೇ, ಜಾತಿ, ಧರ್ಮ, ನಂಬಿಕೆ, ಪೂಜೆ, ಆರಾಧನೆ ಮುಂತಾದಂತಹ ಜೀವನ ಪದ್ಧತಿ, ಆಚಾರ ವಿಚಾರಗಳಲ್ಲಿ ಸಂಕೀರ್ಣ ಕ್ಲಿಷ್ಟತೆ, ಮೂಢನಂಬಿಕೆ, ಗೋಡು ಸಂಪ್ರದಾಯಗಳು ತನ್ನ ವಿವೇಚನಾ ಶಕ್ತಿಯಿಂದ ಪ್ರತಿಯೊಂದು ಮರೆತು ಆಚಾರಗಳಾಗಿರ್ಬೋದು, ವಿಚಾರಗಳಾಗಿರ್ಬೋದು, ನೀತಿ ಆಗಿರ್ಬೋದು, ನಿಯಮಗಳಾಗಿರ್ಬೋದು, ಪ್ರತಿಯೊಂದು ಇವು ತನ್ನ ಕಾರ್ಯ ಚಟುವಟಿಕೆಯನ್ನು ಬಿಂಬಿಸುವಂತ, ತನ್ನ ಕಾರ್ಯ ಚಟುವಟಿಕೆಯನ್ನು ಬೆಳಗಿಸುವಂತ ಕಾರ್ಯದ ನೆಲೆಯಲ್ಲಿ ಈ ಚಟುವಟಿಕೆಗಳು ನಡೀತವೆ ಅನ್ನೋದು ನಿಮ್ಮ ವಿಚಾರದ ಶಕ್ತಿ. ಹೀಗಾಗಿ ಯಶಸ್ಸಿನ ಬದುಕಿನ ಹಾದಿಗೆ ಬುದ್ಧಿಶಕ್ತಿ, ವಿಚಾರ ಶಕ್ತಿಯೇ ಕಾರಣ. ಮನುಷ್ಯ ಎಲ್ಲೋ ಬೆಳೀತಾ ಇದ್ದೇವೆ, ಕಾರಣ ಅವನ ವಿಚಾರ ಶಕ್ತಿ, ಅವನ ಆಲೋಚನೆ ಶಕ್ತಿ. ಈ ವಿಚಾರ ಶಕ್ತಿ ಮತ್ತು ಆಲೋಚನೆ ಶಕ್ತಿಯಿಂದಾಗಿ ಮನುಷ್ಯ ಏನಾಗ್ತದೆ ಅಂದ್ರೆ ಯಶಸ್ವಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದಾನೆ, ಯಶಸ್ವಿಯಾದ ಜೀವನವನ್ನು ಮಾಡ್ತಾ ಇದ್ದಾನೆ. ಇಂಥ ಯಶಸ್ವಿಯ ದಾರಿಯಲ್ಲಿ ಹೋಗುವಂಥ ಆಲೋಚನೆ ಮಾಡ್ತಿದ್ದಾನೆ. ಅಂಥ ಚಟುವಟಿಕೆ ಕಾರ್ಯ ಮನುಷ್ಯ ಮಾಡ್ತಿದ್ದಾನೆ ಅನ್ನೋದು ನಾವಿಲ್ಲಿ ಗಮನಿಸಬೇಕಾದಂಥ ವಿಷಯ. ಈ ಯಶಸ್ವಿನ ಬದುಕಿನ ಹಾದಿಗೆ ಬುದ್ಧಿಶಕ್ತಿ, ವಿಚಾರ ಶಕ್ತಿಯೇ ಕಾರಣ. ಈ ಯಶಸ್ವಿ ಆಗ್ತಾ ಇದ್ದಾನೆ ಮನುಷ್ಯ ಬೆಳೀತಾ ಇದ್ದಾನೆ, ಮನುಷ್ಯ ಸಾಗ್ತಾ ಇದ್ದಾನೆ. ಇದಕ್ಕೆಲ್ಲ ಕಾರಣ ವಿವೇಚನಾ ಶಕ್ತಿ, ಬುದ್ಧಿ ಶಕ್ತಿ ಇಂದ ಮನುಷ್ಯ ಬೆಳೀತಿದ್ದಾನೆ ಅನ್ನೋದು ನಾವಿಲ್ಲಿ ಗಮನಿಸಬೇಕಾದದ್ದು. ಈ ಯಶಸ್ಸಿನ ಬದುಕಿಗೆ ಬುದ್ಧಿಶಕ್ತಿ, ವಿಚಾರ ಶಕ್ತಿಯೇ ಕಾರಣ. ಯಾವುದೇ ಒಂದು ಕಾಲದಲ್ಲಿ ಒಪ್ಪಿತವಾದ ಮೌಲ್ಯ, ವಿಚಾರ ಇವೆಲ್ಲವೂ ಏನಾಗ್ತವೆ, ಮತ್ತೊಂದು ಕಾಲಕ್ಕೆ ಅಮೂಲ್ಯಗಳಾಗಿರಬಹುದು. ಮೌಲ್ಯಗಳ ಮೆರಗನ್ನು ಗುರುತಿಸಿ ಶಕ್ತಿ ವಿಚಾರಗಳಿಂದಲೇ ಪ್ರಾರಂಭವಾಗಿ ವಿಚಾರದಿಂದಲೇ ಮುಳುಗುವಂತ ಕಾರ್ಯ ವಿಚಾರ ಕಾರ್ಯಗಳು ಅಂತ ಕರಿತೀವಿ. ಹೀಗಾಗಿ ಮನುಷ್ಯನ ಬುದ್ಧಿಶಕ್ತಿಗೆ 2 ಆಯಾಮಗಳಿವೆ. ಮನುಷ್ಯನ ಬುದ್ಧಿಶಕ್ತಿಗೆ ಎಷ್ಟು ಆಯಾಮಗಳಿದಾವೆ ಅಂತ ಕೇಳಿದ್ರೆ 2 ಆಯಾಮಗಳು ಇದಾವೆ ಅಂತಕ್ಕಂಥದ್ದು ನಾವು ಗಮನಿಸಬಹುದು. ಅದು ಒಂದು ವಿಚಾರ ಶಕ್ತಿ, ಇನ್ನೊಂದು ಕಲ್ಪನಾ ಶಕ್ತಿಗೆ. ಮನುಷ್ಯನಿಗೆ 2 ಆಯಾಮಗಳಿದಾವೆ. ಒಂದು ವಿಚಾರ ಶಕ್ತಿ, ಇನ್ನೊಂದು ಕಲ್ಪನಾ ಶಕ್ತಿ. ಈ 2 ಆಯಾಮಗಳಿಂದಲೇ ಮನುಷ್ಯ ಏನಾಗ್ತದೆ, ಜೀವನವು ತನ್ನ ಪ್ರಜ್ಞೆಯ ಪರದೆಯಲ್ಲಿ ಜಗತ್ತನ್ನೇ ಕಂಡುಕೊಂಡಿದ್ದಾನೆ. ತನ್ನ ಪ್ರಜ್ಞೆಯ ಪರದೆಯಲ್ಲಿ ಇಡೀ ಜಗತ್ತನ್ನೇ ತನ್ನ ಮುಷ್ಟಿಯಲ್ಲಿ, ಮೊಬೈಲ್ ನೋಡಿ ಇಡೀ ಜಗತ್ತೇ ಇರ್ತದೆ. ಅಂತಹ ವಿಶಿಷ್ಟವಾದ ವೈಚಾರಿಕ ಚಿಂತನೆಗಳು ಮನುಷ್ಯ ಮಾಡ್ತಾ ಇದೆ ಅನ್ನೋದು ನಾವಿಲ್ಲಿ ಗಮನಿಸಬೇಕಾದದ್ದು. ತನ್ನ ಪ್ರಜ್ಞೆಯ ಪರದೆಯಲ್ಲಿ
ತನಗೆ ನಿಲುಕುವಂತ ಪ್ರಜ್ಞೆಯ ಪರದೆಯಲ್ಲಿ ಜಗತ್ತನ್ನು ಕಂಡುಕೊಳ್ಳಲಾರ. ಅದನ್ನು ಕಲ್ಪನೆಯ ಮೂಲಕ ತನ್ನ ವಿಚಾರ ಪ್ರಪಂಚದಲ್ಲಿ ಸಂಗ್ರಹಿಸಿಕೊಂಡಿದ್ದಾನೆ. ಹೀಗೆ ಸಂಗ್ರಹಿಸಿಕೊಂಡ ಒಳಗಣ್ಣಿನ ಮೂಲಕ ಪ್ರಪಂಚದ ಸತ್ಯ ದರ್ಶನ ಮಾಡಿಕೊಂಡಿದ್ದಾನೆ. ಹಾಗಾಗಿ ಕವಿಗಳು ಕಂಡ ಕಲ್ಪನೆಯ ಜಗತ್ತು ಕತೆ, ಕಾದಂಬರಿ, ನಾಟಕ ಮುಂತಾದ ಸಾಹಿತ್ಯ ಪ್ರಕಾರಗಳ ಮೂಲಕ ಕೃತಿ ರೂಪದಲ್ಲಿ ಸೃಷ್ಟಿಸಿ ಅದನ್ನು ಓದಿ ಸಂಗ್ರಹಿಸಿಕೊಂಡು ವಿಚಾರಗಳಿಂದ ಪ್ರಸ್ತುತ ಮಾಡಿಕೊಂಡಿದ್ದಾನೆ. ಜ್ಞಾನ ವಿಕಾಸಗೊಳಿಸುತ್ತಾನೆ. ಇದನ್ನೇ ಬುದ್ಧಿ ಹೊಗಳುವುದು. ಮಾನವನ ವಿಚಾರ ಪ್ರಪಂಚದಲ್ಲಿ ಹುಟ್ಟಿಕೊಂಡ ವಾಸ್ತವ ಬದುಕಿನ ದರ್ಶನವಾದದ್ದು. ಇಲ್ಲಿ ಸಂಪಾದನೆಯಾದ ವೈಚಾರಿಕ ಲೇಖನಗಳಲ್ಲಿ ಕಂಡುಬರುತ್ತದೆ ಅನ್ನುವುದು ಇಲ್ಲಿ ಗಮನಿಸಬೇಕಾದದ್ದು. ತನ್ನ ಓದಿನ ಸಂಗ್ರಹ, ಆಲೋಚನಾ ಸಂಗ್ರಹ, ಬುದ್ಧಿಶಕ್ತಿಯ ಸಂಗ್ರಹ, ಹೀಗೆ ಓದಿ ಸಂಗ್ರಹಿಸಿಕೊಂಡು ವಿಚಾರ ಆಲೋಚನೆಗಳನ್ನು ಜ್ಞಾನ ವಿಕಾಸವಾಗಿದ್ದಾನೆ, ಮನುಷ್ಯನ ವಿಕಾಸ ಬೆಳೆಸಿಕೊಂಡಿದ್ದಾನೆ ಎನ್ನುವುದು ನಾವಿಲ್ಲಿ ಗಮನಿಸಬೇಕಾದಂಥ ಇನ್ನೊಂದು ಕಾರ್ಯ. ಹೀಗಾಗಿ ಈ ಪಾಠದ ಪ್ರವೇಶವನ್ನು ನೋಡಿದೀವಿ. ಈ ಪಾಠದ ವಿವರಣೆ ಕೂಡ ನಾವು ಇವಾಗ ನೋಡ್ತಾ ಇದ್ದೀವಿ. ಪಾಠದ ವಿವರಣೆ ಆಯಿತು, ಪಾಠದ ಪ್ರವೇಶ ಆಯಿತು ಅನ್ನೋದು ಇಲ್ಲಿ ನೋಡಿ. ಇನ್ನು ಸ್ವಲ್ಪ ವಿವರಣೆ ಇದೆ ನೋಡಿ. ವೈಚಾರಿಕ ಸಾಹಿತ್ಯ ಸೃಷ್ಟಿ ಅಂದರೆ ಅಸಾಧಾರಣ ಬುದ್ಧಿವಂತ ಮಾನಸಿಕ ಸಂಘರ್ಷಗಳ ಅಂತರಂಗದ ಹೋರಾಟಗಳನ್ನು ವೈಚಾರಿಕ ಸಾಹಿತ್ಯದಲ್ಲಿ ಬಿಂಬಿಸುವಂಥ, ವೈಚಾರಿಕ ಸಾಹಿತ್ಯಗಳನ್ನು ಬೆಳೆಯುವಂಥ, ಕಾರ್ಯರೂಪದಲ್ಲಿ ಬರುವಂಥ ಚಟುವಟಿಕೆಗಳು, ನಿರ್ದಿಷ್ಟವಾಗಿರುವಂಥ ಅಂತರಂಗದ ಹೋರಾಟಗಳು, ನಿರ್ದಿಷ್ಟವಾಗಿರುವಂಥ ವೈಶಿಷ್ಟ್ಯವಾಗಿರುವಂಥ ಕಾರ್ಯಗಳ ನೆಲೆಯಲ್ಲಿ ಈ ವೈಚಾರಿಕ ಸಾಹಿತ್ಯ ಬೆಳೀತಾ ಇದೆ. ಒಂದು ಸಂಘಟಿತ ಶಕ್ತಿಯ ಮೂಲಕ ನಿರ್ದಿಷ್ಟ ಗುರಿ ಸಾಧನೆಗಾಗಿ ನಡೆಯುವಂಥ ಬಹಿರಂಗ ಹೋರಾಟ, ನಿರ್ದಿಷ್ಟ ಸಾಧನೆಗಾಗಿ ನಡೆಯುವಂಥ ಬಹಿರಂಗದ ಹೋರಾಟ ಕಾರ್ಯವಾಗುತ್ತದೆ. ಇಂತಹ ಬಹಿರಂಗದ ಕಾರ್ಯಗಳು, ಬಹಿರಂಗದ ಹೋರಾಟಗಳು ಮನುಷ್ಯನ ವಿಶ್ವದ ಸಮಸ್ತ ಕಾರ್ಯಗಳನ್ನು ಮನುಷ್ಯ ಮಾಡ್ತಿದ್ದಾನೆ ಎನ್ನುವುದು ಇಲ್ಲಿ ವಿಚಾರ ಸಾಹಿತ್ಯದಲ್ಲಿ ಗಮನಿಸಬೇಕಾದದ್ದು ಬಹಳ ಅವಶ್ಯಕತೆ ಐತಿ. ಈಗ ವಿಶ್ವದ ಸಮಸ್ತ ಜ್ಞಾನವು ಸಾಹಿತ್ಯದ ಒಂದು ಭಾಗವೇ. ವಿಶ್ವದ ಸಮಸ್ತ ಜ್ಞಾನವು ಸಾಹಿತ್ಯದಲ್ಲಿ ಒಂದು ಭಾಗವಾಗಿದ್ದು ಇದು ಜ್ಞಾನ ಸಾಹಿತ್ಯವೆಂದು ಎಂದು ಹೇಳಬಹುದಾದರೂ ಜ್ಞಾನ ಸಾಹಿತ್ಯವೆಲ್ಲ ವೈಚಾರಿಕ ಸಾಹಿತ್ಯವಾಗಲಾರದು. ಜ್ಞಾನ ಸಾಹಿತ್ಯ ಎಲ್ಲ ವೈಚಾರಿಕ ಸಾಹಿತ್ಯ ಅಲ್ಲ, ವೈಚಾರಿಕ ಸಾಹಿತ್ಯ ಎಲ್ಲ ಜ್ಞಾನ ಸಾಹಿತ್ಯ ಎನ್ನುವುದು ಇಲ್ಲಿ ನಾವು ಗಮನಿಸಬಹುದು. ಸೃಜನ ಸಾಹಿತ್ಯ, ಶಾಸ್ತ್ರ ಸಾಹಿತ್ಯ ಇವೆರಡು ಹೊರತುಪಡಿಸಿ ಇನ್ನು ಮುಂದೆ ಸಾಹಿತ್ಯದ ವ್ಯವಸ್ಥಿತವಾದ ಕಾರ್ಯ ನಡೀತದೆ, ಅದುವೇ ವೈಚಾರಿಕ ಸಾಹಿತ್ಯ. ಇಷ್ಟು ನಾವು ವೈಚಾರಿಕ ಸಾಹಿತ್ಯದ ಪಾಠ ಪ್ರವೇಶ ಮತ್ತು ವೈಚಾರಿಕ ಪಾಠ ಪ್ರವೇಶದ ವಿವರಣೆಗಳನ್ನು ನಾವು ನೋಡಿದ್ವಿ. ನಾವು ಮುಂದಿನ ಕ್ಲಾಸ್ನಲ್ಲಿ, ನಾವು ಮುಂದಿನ ತರಗತಿಯಲ್ಲಿ ನಾವು ಮುಂದೆ ಹೋದಾಗ ವೈಚಾರಿಕ ಸಾಹಿತ್ಯ ಅನ್ನುವಂತಕ್ಕಂಥ ವಿಷಯವನ್ನು ಕುರಿತು ನೋಡೋಣ. ಈಗ ಪಾಠ ಪ್ರವೇಶ ಆಗ್ತಾ ಇದೆ. ಕೀರ್ತಿನಾಥ್ ಕುರ್ತುಕೋಟೆಯವರ ವಿಚಾರಗಳನ್ನು ನಾವು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ಕೀರ್ತಿನಾಥ್ ಕುರ್ತುಕೋಟೆ ಅವರು ಬರೆದಿರುವಂಥ ಸಾಹಿತ್ಯದಲ್ಲಿ ವೈಚಾರಿಕತೆ ಎನ್ನುವುದು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ಓಕೆ, ಬಾಯ್.